ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ ಪ್ರಕರಣ ಕುರಿತಂತೆ ಇನ್ಸ್ಪೆಕ್ಟರ್ ಹಾಗೆ ಹೆಡ್ ಕಾನ್ಸ್ಟೇಬಲ್ ಅಮಾನತಾಗಿದ್ದಾರೆ. ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಅಂಜಲಿ ಕುಟುಂಬ ಅಂಜಲಿಗೆ ಬೆದರಿಕೆ ಇದೆ ಅಂತ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಕುಟುಂಬಸ್ಥರು ದೂರು ನೀಡಿದ್ರು ಕೂಡ ಪೊಲೀಸರ ನಿರ್ಲಕ್ಷ್ಯ ಇದು. ಬೆಂಡಿಗೆರೆ ಠಾಣೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಸಸ್ಪೆಂಡ್ ಆಗಿದ್ದಾರೆ. ಹೆಡ್ ಕಾನ್ಸ್ಟೇಬಲ್ ರೇಖಾ ಹಾವರೆಡ್ಡಿ ಅವರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲಿವರೆಗೆ ನಿರ್ಲಕ್ಷ್ಯ ನೋಡಿ. ಒಬ್ಬ ಕಾಮನ್ ಮ್ಯಾನ್ ಕಡು ಬಡವ ಕೂಡ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟ ತಕ್ಷಣ ಆ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಬೇಕು. ಈಗ ಒಂದು ರೂಢಿ ಆಗ್ಬಿಟ್ಟಿದೆ ಪೊಲೀಸ್ ಸ್ಟೇಷನ್ಗಳಲ್ಲಿ. ದೊಡ್ಡವರು ಯಾರೋ ರಾಜಕಾರಣಿಗಳು ಫೋನ್ ಮಾಡಿ ಹೇಳ್ಬೇಕು, ನಮ್ಮವ್ರು ಯಾರೋ ಬಂದಿದ್ರು ಕಂಪ್ಲೇಂಟ್ ಕೊಟ್ಟು ತಗೊಳಪ್ಪ ಅಂತ. ಆ ಥರ ಆಗ್ತಾ ಇದೆ ಕಾನೂನು ವ್ಯವಸ್ಥೆ ಅಂತ ಹೇಳಿದ್ರೆ. ಹುಬ್ಬಳ್ಳಿಯಲ್ಲಿ ನೋಡಿ, ಹುಬ್ಬಳ್ಳಿಯಲ್ಲಿ ಅಂಜಲಿ ಹತ್ಯೆ ಬಿಫೋರ್ ಅಂದ್ರೆ ಮೊದಲು ಅಂಜಲಿ ಅವರಿಗೆ ಜೀವ ಬೆದರಿಕೆ ಇದೆ ಅಂತ ಸ್ಥಳೀಯರು ದೂರನ್ನು ಕೊಟ್ಟರು. ಆದರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದೆ. ಅವರ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆ ಅಂದರೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಪೊಲೀಸ್ನವರಿಗೆ ದೂರು ಕೊಟ್ಟರು, ಆದರೂ ಕೂಡ ದೂರು ತೆಗೆದುಕೊಂಡಿಲ್ಲ. ಹಾಗಾದರೆ ಪೊಲೀಸರ ನಿರ್ಲಕ್ಷ್ಯಕ್ಕೆ ಇಷ್ಟೆಲ್ಲ ಅವಾಂತರ ಆಯ್ತಾ ಎನ್ನುವಂಥ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಬೆಂಡಿಗೆರೆ ಠಾಣೆ ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಆ ಫೋಟೋಸನ್ನು ಕೂಡ ನೀವು ನೋಡ್ತಾ ಇರ್ಬೋದು, ಚಂದ್ರಶೇಖರ್ ಅವರನ್ನ ಅಮಾನತು ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಆದಂಥ ಪ್ರಕಾಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಸದ್ಯ ಈಗ ಈ ಪ್ರಕರಣ ಕುರಿತಂತೆ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಏನ್ ಡೀಟೇಲ್ಸ್ ಕೊಡ್ತೀರಾ? ಎಸ್ ನಿಕೇಶ್, ಏನಂದ್ರೆ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹತ್ಯೆಯನ್ನ ಖಂಡಿಸಿ ಸಾಕಷ್ಟು ಇವತ್ತು ಬೆಳಗ್ಗೆಯಿಂದ ಸ್ಥಳೀಯರಿರ್ಬೋದು, ಸಾಕಷ್ಟು ಒಂದು ಸಂಘಟನೆಯ ಕಾರ್ಯಕರ್ತರಿರ್ಬೋದು ಒಂದು ಖಂಡನೆ ವ್ಯಕ್ತವಾಗಿತ್ತು. ಅಂದ್ರೆ ಈ ಪ್ರಕರಣವನ್ನು ಖಂಡಿಸಿ ಉಗ್ರವಾದಂತಹ ಹೋರಾಟಕ್ಕೆ ಮುಂದಾಗಿದ್ರು. ಜೊತೆಗೆ ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ರು. ಆಕ್ರೋಶ ಯಾಕೆಂದ್ರೆ ಪ್ರಮುಖವಾಗಿ ಈ ಪ್ರಕರಣದ ಹಿನ್ನೆಲೆಯಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅಂದ್ರೆ ಕೆಲ ದಿನಗಳ ಹಿಂದೆ ಅಂಜಲಿಯ ಕುಟುಂಬಸ್ಥರು ಅಂದ್ರೆ ಅವರ ಅಜ್ಜಿ ಇರ್ಬೋದು, ಅವರ ಸಹೋದರರು ಇರ್ಬೋದು, ಅದೇ ರೀತಿ ಸ್ಥಳೀಯರು ಈ ಆರೋಪಿ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಅದಕ್ಕೂ ಪ್ರಮುಖವಾಗಿ ಅಂಜಲಿಗೆ ಯಾವ ರೀತಿ ಬೆದರಿಕೆಯನ್ನ ಹಾಕಿದ್ದ ಈ ಆರೋಪಿ ಗಿರೀಶ್ ಅಂತಕ್ಕಂಥವನು, ಅಂದ್ರೆ ನೇಹ ಹತ್ಯೆಯ ಮಾದರಿಯಲ್ಲೇ ನಿನ್ನನ್ನ ಕೊಲೆ ಮಾಡ್ತೀನಿ ಅಂತಕ್ಕಂಥ ಒಂದು ಬೆದರಿಕೆಯನ್ನ ಹಾಕಿದ್ದ. ಈ ಹಿನ್ನೆಲೆಯಲ್ಲಿ ಅಂಜಲಿಯ ಅಜ್ಜಿ ಮತ್ತೆ ಅವರ ಸಹೋದರಿಯರು ಬೆಂಡಿಗೆರೆ ಪೊಲೀಸ್ ಠಾಣೆಗೆ ಏನು ಹೋಗಿ ದೂರನ್ನ ಸಲ್ಲಿಸಲಿಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನ ಈ ಬೆಂಡಿಗೆರೆ ಪೊಲೀಸ್ ಠಾಣೆಯ ಸಿಪಿಐ ಇರ್ಬೋದು, ಅದೇ ರೀತಿಯಲ್ಲಿನ ಸಿಬ್ಬಂದಿ ನಿರ್ಲಕ್ಷ್ಯ ಧೋರಣೆಯನ್ನ ತಾಳಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಈ ಇಬ್ಬರು ಏನು ಸಿಬ್ಬಂದಿಗಳನ್ನ ಸಿಪಿಐ ಚಂದ್ರಶೇಖರ್ ಚಿಕ್ಕೋಡಿ ಇರ್ಬೋದು, ಅದೇ ರೀತಿ ಏನು ಹಾವರೆಡ್ಡಿ ರೇಖಾ ಹಾವರೆಡ್ಡಿ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಈ ಇಬ್ಬರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿರ್ತಕ್ಕಂಥದ್ದು. ಯಾಕಂದ್ರೆ ಈ ಅಂಜಲಿ ಅಜ್ಜಿ ಮತ್ತು ಸಹೋದರಿಯರು ಸ್ಟೇಷನ್ಗೆ ಹೋಗಿ ಆ ಆರೋಪಿ ಬಗ್ಗೆ ಮಾಹಿತಿಯನ್ನು ನೀಡಿದ್ರು ಸಹಿತ ಇವರು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಧೋರಣೆಯನ್ನ ತಾಳಿದ್ರು ಅಂತಕ್ಕಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಈ ಇಬ್ಬರನ್ನ ಅಮಾನತು ಮಾಡಿ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ರೇಣುಕಾ ಸುಕುಮಾರ್ ಅವರು ಆದೇಶವನ್ನ ಮಾಡಿರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿ.